ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ದೊಡ್ಡ ವಿಚಾರ ಹೌದು, ಯಾಕಂದ್ರೆ ತುಂಬಾ ಜನ ಈ ವಿಚಾರದ ಬಗ್ಗೆ ಅಪ್ಡೇಟ್ಸ್ ಕೊಡಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಈಗ ಒಂದು ಅಪ್ಡೇಟ್ ಬಂದಿದೆ. ತುಂಬಾ ಟೈಮ್ ಇಂದ ತುಂಬಾ ಮಹಿಳೆಯರು ಈ ಒಂದು ಸಂಘಕ್ಕೆ ಅರ್ಜಿನ ಸಲ್ಲಿಸಬೇಕು, ಯಾವಾಗ ಓಪನ್ ಆಗುತ್ತೆ ಅಂತ ಕೇಳ್ತಾನೆ ಇದ್ರಿ. ಸೊ ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ನ ಕೊಡ್ತಾ ಹೋಗ್ಬಿಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಾಗೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಹಣ ಅಂತೂ ಬರ್ತಾ ಇದೆ, ಬಹುಶೇಕಡ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ 29ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿತ್ತು ನಿಮ್ಗೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಬರ್ತಾ ಇದೆ ಅಂತ ಅನ್ಕೋತೀನಿ. ಬಂದು ಮುಗಿದೋಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲರಿಗೂ ಬರ್ತಾ ಇದೆ ಗ್ರಾಜುವಲಿ ಅಂತ ಅನ್ಕೋತೀನಿ. ಯಾವ ಜಿಲ್ಲೆಗೆ ಬಂದಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ, ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ತಾ ಇರಿ, ಅಪ್ಡೇಟ್ ಮಾಡ್ತಾ ಇರಿ. ಬಿಕಾಸ್ ಯಾವ ಜಿಲ್ಲೆಗಳಿಗಿನ್ನ ಪೆಂಡಿಂಗ್ ಇದೆ ಅಂತ ಹೇಳಿ ನಮಗೆ ನೋಡ್ತಾ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲದಕ್ಕೂ ಇನ್ನೂ ಆರಾಮಾಗಿ ಟೈಮ್ ಇದೆ. ಯಾಕಂದ್ರೆ ಈಗ ಬೈ ಎಲೆಕ್ಷನ್ ಕೂಡ ಮುಗಿದಿದೆ. ಇವಾಗ ಹೇಳಿರೋ ಪ್ರಕಾರ ಈ ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ನಾವು ಒಂದಷ್ಟು ಅಮೌಂಟ್ಗಳನ್ನ ಇನ್ನೂ ರಿಲೀಸ್ ಮಾಡ್ತೀವಿ ಅನ್ನೋ ಒಂದಷ್ಟು ಮಾತುಗಳು ಬರ್ತಾ ಇದೆ. ಗೆಲ್ತಾರೋ ಬಿಡ್ತಾರೋ ನಮಗ್ ಗೊತ್ತಿಲ್ಲ, ಬಟ್ ಹಣ ಅಂತೂ ಗ್ಯಾಪಲ್ಲಿ ರಿಲೀಸ್ ಮಾಡಿದ್ದಾರೆ. ಅದನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ ಇಷ್ಟೇನೆ. ಸೊ ಇವಾಗ ಗೃಹಲಕ್ಷ್ಮಿ ಸಂಘದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ಯಾರ್ಯಾರಿಗೆ ಅಮೌಂಟ್ ರಿಸೀವ್ ಆಗಿಲ್ಲ ಕಮೆಂಟ್ ಅಲ್ಲಿ ತಿಳಿಸಿ, ಜಿಲ್ಲೆ ಸಮೇತ ದಯವಿಟ್ಟು ಮೆನ್ಷನ್ ಮಾಡಿ, ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಓಕೆನಾ? ಸೊ ಗೃಹಲಕ್ಷ್ಮಿ ಸಂಘಕ್ಕೆ ತುಂಬಾ ಜನ ಅರ್ಜಿ ಸಲ್ಲಿಸಬೇಕು ಅಂತ ಮಹಿಳೆಯರು ಕಾಯ್ತಾ ಇದ್ದೀರಾ. ಅದು ಇವಾಗ ಸಲ್ಲಿಸಿದ್ರೆ ನೀವು 6 ತಿಂಗಳುಗಳ ಕಾಲ ಕಂಟಿನ್ಯೂಸ್ ಆಗಿ ದುಡ್ಡು ಕಟ್ಟಬೇಕು. ಅದಾದ್ಮೇಲೆ ನಿಮಗೆ ಈ ಹಣ ಬರ್ತಾ ಇರುವಂತದ್ದು. ಸೊ ಇವಾಗ ಅಪ್ಲೈ ಮಾಡಿದ್ರು 6-7 ತಿಂಗಳು ನೀವು ವೇಟ್ ಮಾಡ್ಬೇಕಾಗತ್ತೆ ಸಾಲನ ಪಡೀಲಿಕ್ಕೆ. ಎಲ್ಲಾ ರೂಲ್ಸ್ಗಳು ಗೊತ್ತಿದೆ ನಿಮ್ಗೆ. 30,000ದಿಂದ 3 ಲಕ್ಷದವರೆಗೂ ಕೊಡ್ತೀವಿ ಸಾಲನ ಮಹಿಳೆಯರಿಗೆ. ಅವ್ರು ಏನಾದ್ರು ಬಿಸ್ನೆಸ್ ಏನಾದ್ರು ಮಾಡ್ಕೋತೀವಿ ಅಂತ ಹೇಳಿದ್ರೆ ಅದು ಇದು ಅಂತ ಹೇಳಿ ಏನೋ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಒಂದು ಆದಾಯ ಅಂತ ಕೊಡುತ್ತೆ. ಬಟ್ ಇದೇನು ಫ್ರೀ ಆಗಿ ಕೊಡ್ತಾ ಇಲ್ಲ, ಇಂಟ್ರೆಸ್ಟ್ ರೇಟು ಕಡಿಮೆ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಇದ್ರೆ ನಿಮ್ಗೆ ಸಾಲ ಬೇಗ ತೀರಿಸಬಹುದು ಅನ್ನೋ ಉದ್ದೇಶದಿಂದ, ಸರಿನಾ? ಈ ಸಾಲನ ನೀವು ಫೋನ್ ಪೇ, ಗೂಗಲ್ ಪೇ ಯಾವ್ದ್ರಿಂದ ಬೇಕಾದ್ರೂ ಕಟ್ಬೋದು. ಬ್ಯಾಂಕ್ಗೆ ಹೋಗಿ ಕಟ್ಟಬೇಕು ಅಂತ ಏನಿಲ್ಲ, ಇಲ್ಲ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈಗ ಅಪ್ಲಿಕೇಶನ್ಸ್ ಗಳಿಗೆ ಯಾವಾಗ ಶುರುವಾಗುತ್ತೆ, ನಾವು ಯಾವಾಗ ಅಪ್ಲೈ ಮಾಡ್ಬೋದು ಅಂತಂದ್ರೆ ಇನ್ನ ಸ್ವಲ್ಪ ದಿನದಲ್ಲಿ ಅಪ್ಲಿಕೇಶನ್ಸ್ ಗಳು ಶುರುವಾಗ್ತಾ ಇದೆ. ಯಾಕಂದ್ರೆ ಈಗ ನಾವು ಫಸ್ಟ್ ಏನಂತ ಅಂದಿದ್ರು ಗೌರ್ಮೆಂಟ್ ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ಹೋಗ್ಬೇಕಾಗತ್ತೆ, ಇಲ್ಲಾಂದ್ರೆ ತಾಲೂಕ್ ಆಫೀಸ್ಗೆ ಹೋದ್ರೆ ನಾವು ಅವ್ರ ಹತ್ರ ನಾವು ಆಲ್ರೆಡಿ ಎಲ್ಲ ಹೇಳಿರ್ತೀವಿ, ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರು. ಇದಾದ ಮೇಲೆ ಈಗ ಬಂದಿರುವಂತ ಅಪ್ಡೇಟ್ ಪ್ರಕಾರ ಎಲ್ಲಾನು ಡಿಜಿಟಲೈಸ್ ಮಾಡ್ತಾ ಇದ್ದಾರೆ. ನಾವು ಎಲ್ಲಿಗೂ ಹೋಗುವಂತ ಅವಶ್ಯಕತೆ ಇಲ್ಲ. ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ಅಪ್ಲಿಕೇಶನ್ ನ ಲಾಂಚ್ ಮಾಡ್ತಾರೆ. ಅದನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ನಾವು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿದ್ರೆ ಆನ್ಲೈನ್ ಅಲ್ಲೇ ಕಂಪ್ಲೀಟ್ ಆಗಿ ಈ ಒಂದು ಯೋಜನೆಗೆ ಅಥವಾ ಈ ಒಂದು ಸಂಘಕ್ಕೆ ನೀವು ಮೆಂಬರ್ನ ಆಗಬಹುದು. ಸೊ ಈಗ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಸಾಫ್ಟ್ವೇರ್ ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇರೋ ಕಾರಣ ಇದನ್ನ ಡೆವಲಪ್ ಮಾಡಿ ನಿಮ್ಗಳಿಗೆ ಅದನ್ನ ಟ್ರಯಲ್ ಎರರ್ ಬೇಸಿಸ್ ಮೇಲೆ ಬಿಟ್ಟು ಆಮೇಲೆ ಅದು ಪಬ್ಲಿಕ್ ಗೆ ಬರಬೇಕು. ಸೊ ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾವು ಎಲ್ಲಾನು ಡಿಜಿಟಲೈಸ್ ಮಾಡಬೇಕು. ಎವ್ರಿ ಟೈಮ್ ಮಹಿಳೆಯರು ಅಲ್ಲಿಗೆ ಬಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ತೊಂದರೆ ಆಗೋದು, ರೆಸ್ಟ್ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು ಇದೆಲ್ಲ ನಡೆಯುತ್ತೆ. ಹಾಗಾಗಿ ಟೈಮು ಸೇವ್ ಆಗಬೇಕು, ಎಲ್ಲ ಕ್ವಿಕ್ ಆಗಿ ಆಗಬೇಕು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ನ ಲಾಂಚ್ ಮಾಡ್ತಾ ಇದೀವಿ. ಇದರಲ್ಲಿ ನಾವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೊಂಡು ಸಾಲನ ಪಡಿಬಹುದು ಅಂತ ಹೇಳಿದ್ದಾರೆ. ಅಂಡ್ ಇವ್ರದ್ದು ಬ್ಯಾಂಕ್ ಕೂಡ ಸಮಸ್ಯೆ ಆಗಿತ್ತು, ನಿಮ್ಗೆ ಗೊತ್ತಿದೆ ಅಲ್ವಾ? ಲಾಂಚ್ ಟೈಮಲ್ಲಿ ಒಂದಷ್ಟು ಬ್ಯಾಂಕ್ಗಳು ನಮಗೆ ಕೈ ಜೋಡಿಸಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ಕೆಲವೊಂದಷ್ಟು ಬ್ಯಾಂಕ್ಗಳು ಕೈ ಕೊಟ್ಟಿದೆ ಅಂತ ಮತ್ತೆ ಹೇಳಿದ್ರು ನಮಗೆ. ಇದೆಲ್ಲಾನು ಇವಾಗ ಸಾರ್ಟ್ ಔಟ್ ಆಗಿದೆ. ಈಗ ನಮಗೆ ಬರ್ಬೇಕಾಗಿರೋದು ಒಂದು ಅಪ್ಲಿಕೇಶನ್ ಅಷ್ಟೇನೆ. ಇದು ಬಂದ ಕೂಡಲೇ ನಾವೆಲ್ಲರೂ ಅಪ್ಲಿಕೇಶನ್ಸ್ ನ ಹಾಕಿದ್ರೆ ನಮ್ಗೆ ಏನು ತಿಂಗಳ ಗೃಹಲಕ್ಷ್ಮಿ ಹಣದಲ್ಲಿ ಆಟೋಮೆಟಿಕ್ ಆಗಿ ಕೆಲವೊಂದಷ್ಟು ಅಮೌಂಟ್ ಕಟ್ಟಾಗುತ್ತೆ. ಇಲ್ಲ ಬೇಡ ಅಂತಂದ್ರೆ ಅದು ನೀವು ಡೈರೆಕ್ಟ್ ಆಗಿ 200 ರೂಪಾಯಿ ತಿಂಗಳ ಕಟ್ಕೊಂತ ಹೋಗ್ಬೋದು. 1000 ರೂಪಾಯಿ ಫಸ್ಟ್ ಡೆಪಾಸಿಟ್ ಮಾಡಬೇಕು. ತಿಂಗಳ 6 ತಿಂಗಳ ಕಾಲ 200 ರೂಪಾಯಿ ನೀವು ಕಟ್ಟಿದ್ಮೇಲೆ 30ರಿಂದ 3 ಲಕ್ಷದವರೆಗೂ ಸಾಲ ಕೊಡ್ತಾರೆ. ಅದು ನೀವು ಒಬ್ರಿಗೆ 50,000 ಕೊಡ್ಬೋದು, ಒಬ್ರಿಗೆ 1 ಲಕ್ಷ ಕೊಡ್ಬೋದು, ಇನ್ನೊಬ್ರಿಗೆ 3 ಲಕ್ಷನೇ ಕೊಡ್ಬೋದು. ಡಿಪೆಂಡಿಂಗ್ ಆನ್ ನಿಮ್ಮ ಟ್ರಾನ್ಸಾಕ್ಷನ್, ನಿಮ್ಮ ಬ್ಯಾಂಕ್ ಹಿಸ್ಟ್ರಿ, ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಎಲ್ಲಿದೆ ಇನ್ಕಮ್ಮು, ಎಲ್ಲಾದ್ರ ಮೇಲೂ ಡಿಪೆಂಡ್ ಆಗಿ ನಿಮ್ಗೆ ಸಾಲನ ಕೊಡ್ತಾರೆ. ಅಷ್ಟು ಸುಲಭ ಅಲ್ಲ. ಎಷ್ಟು ಸಿಗುತ್ತೆ ಅಂತ ಗೌರ್ಮೆಂಟ್ ಅವರು ನಮ್ಮ ಡಾಕ್ಯುಮೆಂಟ್ಸ್ ನೋಡಿ ನಿರ್ಧಾರನ ಮಾಡ್ತಾರೆ, ಸರಿನಾ? ಸೊ ಇದಕ್ಕೆ ಮೇಜರ್ ಆಗಿ ನೀವು ಯಾವುದೇ ರೀತಿಯಾಗಿರುವಂತ ಏನು ಒಂದು ಗ್ಯಾರಂಟಿ ಅಂತ ಕರೀತಾರೆ ಗೊತ್ತಾ? ಗ್ಯಾರಂಟಿ ಕೊಡುವಂಥದ್ದೇನು? ಇವಾಗ ಕೆಲವೊಂದು ಲೋನ್ಗಳು ಬೇಕು ಅಂತ ಅಂದ್ರೆ ಕೆಲವರು ಗ್ಯಾರಂಟಿ ಕೊಡಬೇಕು, ಸೈನ್ ಹಾಕ್ಬೇಕು. ಗೌರ್ಮೆಂಟ್ ಎಂಪ್ಲಾಯಿಗಳು, ಇಲ್ಲ ITBT ಅಲ್ಲಿ ಟ್ಯಾಕ್ಸ್ ಕೊಟ್ಟವರು, ಈ ತರ ಒಂದು ಸಾಕ್ಷಿ ಅಂತ ಹಾಕ್ಬೇಕಾಗುತ್ತೆ. ಈ ಗೃಹಲಕ್ಷ್ಮಿ ಯೋಜನೆಗೆ ಈ ತರ ಸಾಕ್ಷಿ ಎಲ್ಲ ಏನು ಬೇಡ. ಇದು ಥ್ರೂ ಡೈರೆಕ್ಟ್ ಗೌರ್ಮೆಂಟ್ ಇಂದ ಬರೋದ್ರಿಂದ ಯಾವುದೇ ಸಾಕ್ಷಿ ಬೇಡ, ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇಷ್ಟೆಲ್ಲ ಅಪ್ಡೇಟ್ಸ್ ಸದ್ಯ ಮಟ್ಟದಲ್ಲಿ ಬಂದಿರುವಂತದ್ದು. ಅತಿ ಶೀಘ್ರದಲ್ಲಿ ಆಪ್ ಕೂಡ ಲಾಂಚ್ ಆಗುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು, ಅಪ್ಲಿಕೇಶನ್ ಹಾಕೋದು ಎಲ್ಲಾನು ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಸಂಘದ ಯೋಜನೆ ಬಗ್ಗೆ ಇದಿಷ್ಟು ಅಪ್ಡೇಟ್ಸ್ಗಳು. ಸೊ ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಅಥವಾ ಗೆಲ್ಲಲ್ವೋ ಗೊತ್ತಿಲ್ಲ, ರಿಸಲ್ಟ್ಸ್ ಎಲ್ಲ ಬಂದ ಮೇಲೆ ಏನಾದ್ರೂ ಅನೌನ್ಸ್ಮೆಂಟ್ ಗಳನ್ನ ಮಾಡಬಹುದು. ಅಥವಾ ಏನಾದ್ರು ಗೆದ್ರು ಅಂತಂದ್ರೆ
ಇದು ಏನು ಅನೌನ್ಸ್ಮೆಂಟ್ ಮಾಡಬಹುದು. ಅಂಡ್ ಇದು ಹೇಳಿದ್ದಾರೆ ಇವಾಗ ಏನು 5 ವರ್ಷ ಟರ್ಮ್ ಇದೆ, ಈ ಟರ್ಮ್ ಮುಗಿದ ಮೇಲೆ ಏನಾದ್ರು ಕ್ಯಾನ್ಸಲೇಷನ್ ಆಗ್ಬಿಡುತ್ತಾ ಈ ಗೃಹಲಕ್ಷ್ಮಿದು ಸಂಘದ್ದು ಅಂತಂದ್ರೆ ಇಲ್ಲ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಕ್ಯಾನ್ಸಲೇಷನ್ ಆಗೋದಿಲ್ಲ. ನಿಮ್ಗೆ 5 ವರ್ಷಗಳ ಕಾಲ ಸಾಲ ತೀರ್ಸೋದಕ್ಕೆ ಟೈಮ್ ಕೊಟ್ಟಿರ್ತಾರೆ. ಸೊ 5 ವರ್ಷದೊಳಗಡೆ ನೀವು ಆ ಸಾಲನ ತೀರಿಸಬೇಕಾಗುತ್ತೆ. ಸೊ ಅಲ್ಲಿವರೆಗೂ ನಿಮ್ಗೆ ಟೈಮ್ ನ ಕೊಡ್ತಾರೆ. ಮತ್ತೆ ಈ ಸರ್ಕಾರ ಬಿದೋಯ್ತು ಅಂದ್ರೂ ಆ ಯೋಜನೆನೂ ಇದಾಗಲ್ಲ, ಕಂಟಿನ್ಯೂ ಆಗುತ್ತೆ, ಎಲ್ಲಾನು ನಡೆಯುತ್ತೆ. ಓಕೆನಾ? ಸೊ ಹಾಗಾಗಿ ಯಾವ್ದು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಹೇಳ್ತೀನಿ, ನಾನು ವಿಡಿಯೋನ ನಿಮ್ಗೆ ಮಾಡಿ ತೋರಿಸ್ತೀನಿ ಅಪ್ಲಿಕೇಶನ್ಸ್ ಗಳು ಬಿಟ್ಟ ಮೇಲೆ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಇದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.